ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ KPSC ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 6th ಶೆಡ್ಯೂಲ್ ಬಗ್ಗೆ ಮಾತಾಡೋಣ. ಅಂದರೆ 6ನೇ ಶೆಡ್ಯೂಲ್ ಬಗ್ಗೆ ನಾವು ಇಲ್ಲಿ ಮಾತಾಡೋಣ. ರೀಸೆಂಟಾಗಿ 6ನೇ ಶೆಡ್ಯೂಲ್ ನ್ಯೂಸಲ್ಲಿದೆ. ಯಾಕೆ ನ್ಯೂಸಲ್ಲಿದೆ ಅಂದರೆ ಅರುಣಾಚಲ್ ಪ್ರದೇಶದ ಕೆಲವು ಪೊಲಿಟಿಕಲ್ ಗ್ರೂಪ್ಸ್ಗಳು ಎಂಟೈರ್ ಅರುಣಾಚಲ್ ಪ್ರದೇಶವನ್ನು 6th ಶೆಡ್ಯೂಲಲ್ಲಿ ತರಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ರೀಸೆಂಟಾಗಿ ಅರುಣಾಚಲ್ ಪ್ರದೇಶ್ ಅಸೆಂಬ್ಲಿ ಏನು ಮಾಡಿದೆ, ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿದೆ. ಹಾಗೆ ಇದು ನ್ಯೂಸಲ್ಲಿದೆ. ಸೊ ನಾವು ಈ ಒಂದು ವಿಡಿಯೋದಲ್ಲಿ 6th ಶೆಡ್ಯೂಲ್ ಅಂದರೆ ಏನು, ಅದರಲ್ಲಿ ಏನು ಪ್ರೊವಿಷನ್ಸನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಕಂಪೋಸಿಷನ್ ಏನಿದೆ, ಅದರ ಬಗ್ಗೆ ಇಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು KPSC ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಬೇಕು. ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಒತ್ತಿರಬೇಕು. ಸೊ ಇದರಿಂದ ನಿಮಗೆ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಬರುತ್ತೆ. ಸೊ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ನೋಡಿ, ಇವಾಗ ತಾನೇ ಹೇಳಿದ ಪ್ರಕಾರ ಆರ್ಟಿಕಲ್ 371 ಸೆಕ್ಷನ್ ಎ, ನಮ್ಮ ಭಾರತ ಸಂವಿಧಾನದ ಆರ್ಟಿಕಲ್ 371 ಸೆಕ್ಷನ್ ಎ, 371 ಸೆಕ್ಷನ್ ಎ ಪ್ರಕಾರ ಕೆಲವು ಸ್ಪೆಷಲ್ ಸ್ಟೇಟಸ್ಗಳನ್ನು ನಾಗಾಲ್ಯಾಂಡ್ಗೆ ಕೊಟ್ಟಿದ್ದಾರೆ. ಆ ಒಂದು ಆರ್ಟಿಕಲ್ನ ಮುಖಾಂತರ ಸ್ಪೆಷಲ್ ಸ್ಟೇಟಸ್ ಅಥವಾ 6th ಶೆಡ್ಯೂಲ್ ಅಥವಾ ಆರ್ಟಿಕಲ್ 371 ಸೆಕ್ಷನ್ ಎ ನಮ್ಮ ಭಾರತ ಸಂವಿಧಾನದಲ್ಲಿ ಇದ್ದಾವೆ. ಇವುಗಳನ್ನು ಎಂಟೈರ್ ಅರುಣಾಚಲ್ ಪ್ರದೇಶದಲ್ಲಿ ತರಬೇಕು ಅಂತ ಅಲ್ಲಿನ ಪೊಲಿಟಿಕಲ್ ಗ್ರೂಪ್ಸ್ಗಳು ಏನು ಮಾಡ್ತಾ ಇದ್ದಾರೆ, ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಬಟ್ ಇವಾಗ ರೀಸೆಂಟಾಗಿ ಅರುಣಾಚಲ್ ಪ್ರದೇಶದ ಅಸೆಂಬ್ಲಿ 6th ಶೆಡ್ಯೂಲನ್ನು ತರೋದಕ್ಕೋಸ್ಕರ ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿದ್ದಾರೆ. ಇಲ್ಲಿ 6th ಶೆಡ್ಯೂಲ್ ಅಂದರೆ ಏನು, 6th ಶೆಡ್ಯೂಲಲ್ಲಿ ಏನು ಪ್ರೊವಿಷನ್ಸನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನೋಡೋಣ. 1949ರಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇವರು ಆರ್ಟಿಕಲ್ 244 ಅನ್ನು ಪಾಸ್ ಮಾಡ್ತಾರೆ. ಆರ್ಟಿಕಲ್ 244 ಏನು ಹೇಳುತ್ತೆ ಅಂತಂದರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಆರ್ಟಿಕಲ್ 244 ಏನು ಹೇಳುತ್ತೆ ಅಂದರೆ, ಆಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಈ 4 ರಾಜ್ಯಗಳಲ್ಲಿ ಏನು ಟ್ರೈಬಲ್ ಏರಿಯಾಗಳಿದ್ದಾವೆ, ಅಂದರೆ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನು ಪ್ರದೇಶಗಳಿದ್ದಾವೆ, ಆ ಪ್ರದೇಶದಲ್ಲಿ ಅಡ್ಮಿನಿಸ್ಟ್ರೇಷನನ್ನು ಅಂದರೆ ಆಡಳಿತವನ್ನು ಹೇಗೆ ನಡೆಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ನೀತಿ ನಿಯಮಗಳನ್ನು, ಕೆಲವು ಪ್ರೊವಿಷನ್ಸ್ಗಳನ್ನು ಈ 6th ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆರ್ಟಿಕಲ್ 244 ಏನು 1949ನಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮುಖಾಂತರ ಏನು ಪಾಸ್ ಮಾಡಲಾಗಿದೆ, ಇದು ಯಾವ ಥರ ಆಗಿದೆ ಅಂತಂದರೆ, ಒಂದು ಕಮಿಟಿ ಇರುತ್ತೆ, ಅದರ ಹೆಸರು ಬರ್ದೋಲೈ ಅಂತ. ಸೊ ಈ ಕಮಿಟಿ ಆ್ಯಕ್ಚುಲಿ ಇವ್ರ ಹೆಸರು ಗೋಪಿನಾಥ್ ಬರ್ದೋಲಿ ಅಂತ. ಸೊ ಈ ಒಂದು ಕಮಿಟಿ ಏನು ಮಾಡುತ್ತೆ, ಟ್ರೈಬಲ್ ಪೀಪಲ್ಗಳ ಬಗ್ಗೆ ಸ್ಟಡಿ ಮಾಡಿ ಒಂದು ರಿಪೋರ್ಟನ್ನು ರೆಕಮೆಂಡ್ ಮಾಡುತ್ತೆ. ಆ ರಿಪೋರ್ಟ್ ಪ್ರಕಾರ ಏನು ಹೇಳಾಗುತ್ತೆ ಅಂದರೆ, ಟ್ರೈಬಲ್ ಪೀಪಲ್ಗಳು ತಮ್ಮ ಬದುಕನ್ನು ಅಭಿವೃದ್ಧಿಗೊಳಿಸಬೇಕು. ಸೊ ಅವರಿಗೆ ಕೆಲವು ರಿಸ್ಟ್ರಿಕ್ಷನ್ನ ಇರಬಾರ್ದು. ಸೊ ಹಾಗಾಗಿ ಅವರ ವಿಶ್ ಹೇಗಿದೆ ಹಾಗೆ ಅವರು ಬದುಕಬೇಕು. ಹಾಗಾಗಿ ಅವರ ಒಂದು ಕಲ್ಚರ್ ಇರ್ಬೋದು, ಅಥವಾ ಅದು ರಿಲಿಜಿಯಸ್ ಇರ್ಬೋದು, ಅಥವಾ ಸೋಷಿಯಲ್ ಇರ್ಬೋದು, ಅದಕ್ಕೆ ಯಾವುದೇ ಒಂದು ಧಕ್ಕೆ ಬರಬಾರ್ದು. ಸೊ ಹಾಗಾಗಿ ಅವರಿಗೆ ಕೆಲವು ಪ್ರೊವಿಷನ್ಸನ್ನು ಕೊಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಆರ್ಟಿಕಲ್ 244 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ 1949ನಲ್ಲಿ ಪಾಸ್ ಮಾಡ್ತಾರೆ. ಅದರ ಮೂಲಕ ಏನು ಹೇಳಲಾಗುತ್ತೆ ಅಂದರೆ, ಆಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಮಲ್ಲಿ ಏನು ಟ್ರೈಬಲ್ ಏರಿಯಾಗಳಿವೆ, ಆ ಟ್ರೈಬಲ್ ಏರಿಯಾಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸೋಕ್ಕೋಸ್ಕರ ಕೆಲವು ಪ್ರೊವಿಷನ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಈ ಒಂದು 6ನೇ ಶೆಡ್ಯೂಲಲ್ಲಿ. ಸೊ ಆ ಒಂದು ಪ್ರೊವಿಷನ್ ಏನಿದೆ ಅಂತಂದರೆ, ಟ್ರೈಬಲ್ ಪಾಪ್ಯುಲೇಷನ್ಗಳ ಒಂದು ಹಕ್ಕನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನು ನಾವು ಏನು ಮಾಡಬೇಕು, ರಚನೆ ಮಾಡಬೇಕು ಅಂತ ಈ ಒಂದು ಪ್ರೊವಿಷನಲ್ಲಿ ಕೊಡಲಾಗಿದೆ. ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳಂದರೆ ಏನು ನೋಡಿ, ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳಂದರೆ ಅಡ್ಮಿನಿಸ್ಟ್ರೇಟಿವ್ ಬಾಡೀಸ್ಗಳು. ಅಂದರೆ ಆರ್ಟಿಕಲ್ 244 ಸೆಕ್ಷನ್ 2 ಅಂದರೆ 6ನೇ ಶೆಡ್ಯೂಲ್ನ ಆರ್ಟಿಕಲ್ 244 ಸೆಕ್ಷನ್ 2 ಮತ್ತು ಆರ್ಟಿಕಲ್ 275 ಸೆಕ್ಷನ್ 1 ನಮ್ಮ ಭಾರತ ಸಂವಿಧಾನದ 6ನೇ ಶೆಡ್ಯೂಲ್ನ ಈ ಆರ್ಟಿಕಲ್ ಮುಖಾಂತರ ಅಡ್ಮಿನಿಸ್ಟ್ರೇಟಿವ್ ಬಾಡಿಗಳನ್ನು ನಾವು ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಸ್ಥಾಪನೆ ಮಾಡ್ಬೋದು ಅಂತ ಹೇಳುತ್ತೆ. ಆಲ್ರೆಡಿ ಇವಾಗ ಟೋಟಲಾಗಿ 10 ಆಟೋನಮಸ್ ಡಿಸ್ಟ್ರಿಕ್ಟ್ಗಳನ್ನು ಆಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರಾದಲ್ಲಿ ರಚನೆ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆಸಾಂನಲ್ಲಿ 3 ಮಾಡಿದ್ದಾರೆ, ಮೇಘಾಲಯದಲ್ಲಿ 3 ಮಾಡಿದ್ದಾರೆ, ಮಿಜೋರಾಮಲ್ಲಿ 3 ಮಾಡಿದ್ದಾರೆ, ತ್ರಿಪುರಾದಲ್ಲಿ 1 ಆಟೋನಮಸ್ ಡಿಸ್ಟ್ರಿಕ್ಟನ್ನು ರಚನೆ ಮಾಡಿದ್ದಾರೆ. ನೋಡಿ, ಯಾವ ಡಿಸ್ಟ್ರಿಕ್ಟಲ್ಲಿ ಮಾಡಿದ್ದಾರೆ, ಮೇಘಾಲಯದ 3 ಡಿಸ್ಟ್ರಿಕ್ಟ್ಗಳಲ್ಲಿ ಯಾವ್ಯಾವು, ಖಾಸಿ ಹಿಲ್ಸ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, ಜಂತಿಯಾ ಹಿಲ್ಸಲ್ಲಿ ಮಾಡಿದ್ದಾರೆ, ಗೇರೋ ಹಿಲ್ಸ್ ಮಾಡಿದ್ದಾರೆ. ಮಿಜೋರಾಮಲ್ಲಿ ಬಂದಾಗ ಚಕ್ಮಾದಲ್ಲಿ ಮಾಡಿದ್ದಾರೆ, ಲೈಲ್ ಅಲ್ಲಿ ಮಾಡಿದ್ದಾರೆ ಮತ್ತು ಮಾರಾಲ್ ಮಾಡಿದ್ದಾರೆ. ತ್ರಿಪುರಾದಲ್ಲಿ ಬಂದಾಗ ತ್ರಿಪುರಾ ಟ್ರೈಬಲ್ ಏರಿಯಾಗಳಲ್ಲಿ ಮಾಡಿದ್ದಾರೆ. ಆಸಾಮಲ್ಲಿ ಬಂದಾಗ ಆಸಾಮಲ್ಲಿ ದಿಮಾ ಹಸೋ ಮತ್ತು ಕರ್ಬಿ ಅಂಗ್ಲೋಂಗೋ ಮತ್ತು ಬೋಧಾಲ್ಯಾಂಡಲ್ಲಿ ಮಾಡಿದ್ದಾರೆ. ಟೋಟಲಾಗಿ 10 ಆಟೋನಮಸ್ ಡಿಸ್ಟ್ರಿಕ್ಟ್ಗಳನ್ನು ಮಾಡಿದ್ದಾರೆ. ಸೊ ಆಟೋನಮಸ್ ಡಿಸ್ಟ್ರಿಕ್ಟ್ಗಳಂದರೆ ಏನು, ಆಟೋನಮಸ್ ಡಿಸ್ಟ್ರಿಕ್ಟ್ಗಳ ಒಂದು ಕಾಂಪೋಸಿಷನ್ ಹೇಗಿರುತ್ತೆ ಅಂದರೆ, ಪ್ರತಿಯೊಂದು ಆಟೋನಮಸ್ ಡಿಸ್ಟ್ರಿಕ್ಟ್ಗಳಲ್ಲಿ ಒಂದು ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅನ್ನು ರಚನೆ ಮಾಡ್ತಾರೆ.
ಆ ಒಂದು ಕೌನ್ಸಿಲ್ ಅಲ್ಲಿ 30 ಸದಸ್ಯರಿರ್ತಾರೆ. 30 ಸದಸ್ಯರಲ್ಲಿ 26 ಸದಸ್ಯರುಗಳು ಎಲೆಕ್ಟ್ ಆಗ್ತಾರೆ. ಅಂದರೆ ಬೇಸಿಸ್ ಆಫ್ ಅಡಲ್ಟ್ ಫ್ರಾಂಚೈಸಿ ಅಂದರೆ ರೈಟ್ ಟು ವೋಟ್ ಏನಿದೆ, ಜನಗಳು ವೋಟ್ ಹಾಕುವ ಮುಖಾಂತರ 26 ಸದಸ್ಯರುಗಳನ್ನು ಎಲೆಕ್ಟ್ ಮಾಡ್ತಾರೆ. 4 ಸದಸ್ಯರನ್ನ ರಾಜ್ಯಪಾಲರನ್ನು ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ, ನಾಮನಿರ್ದೇಶನ ಮಾಡ್ತಾರೆ. ಇಲ್ಲಿ ನಿಮಗೆ ಹೇಳಿದೆ ನಾನು ಟೋಟಲ್ ಆಗಿ ಇಲ್ಲಿ ಎಷ್ಟು ಜನ ಇದ್ದಾರೆ, 30 ಜನ ಮೆಂಬರ್ಸ್ ಇದ್ದಾರೆ. ಎಲೆಕ್ಟೆಡ್ ಎಷ್ಟಿದ್ದಾರೆ, 26 ಇದ್ದಾರೆ. ಸೊ ಈ 26 ಸದಸ್ಯರು ಏನು ಎಲೆಕ್ಟೆಡ್ ಆಗಿದ್ದಾರೆ ಅವರ ಒಂದು ಅಧಿಕಾರದ ಅವಧಿ ಟರ್ಮ್ ಆಫ್ ಆಫೀಸ್ ಎಷ್ಟಿರುತ್ತೆ ಅಂದರೆ 5 ವರ್ಷ ಇರುತ್ತೆ. ಅದೇ ರೀತಿ 4 ಜನ ಏನು ರಾಜ್ಯಪಾಲರ ಮುಖಾಂತರ ನಾಮನಿರ್ದೇಶನ ಆಗ್ತಾರೆ ಅವರ ಒಂದು ಅಧಿಕಾರ ಅವಧಿ ರಾಜ್ಯಪಾಲರು ಇರುವವರೆಗೆ ಇರುತ್ತೆ. ಅಂದರೆ ರಾಜ್ಯಪಾಲರ ಒಂದು ಆದೇಶದ ಮೇಲೆ ಅವರು ಇರ್ತಾರೆ, ಅವರ ಪ್ಲೇಜರ್ ಮೇಲೆ ಇರ್ತಾರೆ ಅವರು. ಅದೇ ರೀತಿ ಪ್ರತಿಯೊಂದು ಆಟೋನಮಸ್ ರೀಜನ್ ಅನ್ನ ಒಂದು ಸಪರೇಟ್ ರೀಜನಲ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡಬೇಕಂತ ಹೇಳಲಾಗ್ತಾ ಇದೆ ಇಲ್ಲಿ. ಅದೇ ರೀತಿ ನಾವು ಪವರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅಂದರೆ ಈ ಒಂದು 6ನೇ ಶೆಡ್ಯೂಲ್ ಇದೆ ಅದರ ಪ್ರಕಾರ ಏನು ಪವರ್ಸ್ ಇದೆ, ಏನು ಅಧಿಕಾರ ಇದೆ ಈ ಒಂದು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳಿಗೆ ಅಂದರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೌನ್ಸಿಲಲ್ಲಿ ಆ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಒಂದು ಏನು ಏರಿಯಾ ಇದೆ ಆ ಒಂದು ಜುಡಿಕ್ಷನ್ ಅಂಡರ್ ಅಲ್ಲಿ ವಿಲೇಜ್ ಕೋರ್ಟ್ಸ್ಗಳನ್ನು ಅವರು ಸ್ಥಾಪನೆ ಮಾಡ್ಬೋದು, ಕಾನ್ಸ್ಟಿಟ್ಯೂಷನ್ ಮಾಡ್ಬೋದು. ಈ ವಿಲೇಜ್ ಕೋರ್ಟ್ಸ್ಗಳು ಯಾವುದಕ್ಕೋಸ್ಕರ ಅಂದರೆ ಈ ಒಂದು ಡಿಸ್ಟ್ರಿಕ್ಟ್ ಕೌನ್ಸಿಲ್ನ ಅಥವಾ ಡಿಸ್ಟ್ರಿಕ್ಟ್ ಏನು ಆಟೋನಮಸ್ ಡಿಸ್ಟ್ರಿಕ್ಟ್ ಏನಿದೆ ಆ ಒಂದು ಏರಿಯಾದಲ್ಲಿ ಬರುವ ಏನು ಟ್ರೈಬಲ್ ಪೀಪಲ್ ಇದ್ದಾರೆ ಟ್ರೈಬಲ್ ಪೀಪಲ್ಗಳನ್ನು ಎಂಪವರ್ ಮಾಡೋಕ್ಕೋಸ್ಕರ, ಸಬಲೀಕರಣ ಮಾಡೋಕ್ಕೋಸ್ಕರ ಲೈಕ್ ಮ್ಯಾಟ್ರಸ್ ಲೈಕ್ ಲ್ಯಾಂಡು, ಫಾರೆಸ್ಟು, ಫಿಶರೀಸ್ ಈ ಥರ ಹಲವಾರು ವಿಷಯಗಳ ಮೇಲೆ ವಿಲೇಜ್ ಕೋರ್ಟ್ಗಳನ್ನು ರಚನೆ ಮಾಡಿ ಅದರ ಮೂಲಕ ಅವರು ಕಾನೂನುಗಳನ್ನು ಸ್ಥಾಪನೆ ಮಾಡಬಹುದು. ಆದರೆ ಒಂದು ಇಲ್ಲಿ ಕಂಡೀಷನ್ ಇದೆ, ಯಾವುದೇ ಒಂದು ಅವರು ಕಾನೂನನ್ನು ಸ್ಥಾಪನೆ ಮಾಡಿದಾಗ ಆ ಕಾನೂನುಗಳನ್ನು ರಾಜ್ಯಪಾಲರ ಮುಖಾಂತರ ಅನುಮೋದನೆಗೆ ಒಳಪಟ್ಟಿರಬೇಕು. ಅಂದರೆ ಸಪೋಸ್ ಅವರು ಇವಾಗ ಒಂದು ಫಾರೆಸ್ಟ್ನರಿಗೆ ಒಂದು ಕಾನೂನು ಒಂದು ಲೆಜಿಸ್ಲೇಟಿವ್ ಮಾಡಿದರೆ ಅವಾಗ ರಾಜ್ಯಪಾಲರಿಂದ ಅಪ್ರೂವನ್ನು ತೆಗೆದುಕೊಳ್ಬೇಕು, ಅನುಮೋದನೆಯನ್ನು ತೆಗೆದುಕೊಳ್ಬೇಕು. ಮತ್ತು ಅವರ ಒಂದು ಏರಿಯಾ ಏನಿದೆ, ಒಂದು ಆಟೋನಮಸ್ ಡಿಸ್ಟ್ರಿಕ್ಟ್ ಇದೆ ಅದರ ಒಂದು ಪರ್ಟಿಕ್ಯುಲರ್ ಏನು ಏರಿಯಾ ಇದೆ ಆ ಏರಿಯಾ ಬಿಟ್ಟು ಹೊರಗಡೆ ಹೋಗಬಾರ್ದು, ಆ ಏರಿಯಾ ಒಳಗಡೆ ವಿಲೇಜ್ ಕೋರ್ಟ್ಸ್ಗಳನ್ನು ಅವರು ಮಾಡಬೇಕು. ಅದೇ ರೀತಿ ಸಪೋಸ್ ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಂದರೆ ಆ ಒಂದು ರಾಜ್ಯದ ವಿಧಾನಸಭೆ ಅಥವಾ ಒಂದು ಶಾಸಕಾಂಗ ಹೇಳ್ಬೋದು ನೀವು, ಅಥವಾ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಹೇಳ್ಬೋದು. ಆ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ಗಳು ಯಾವುದೋ ಒಂದು ಆ್ಯಕ್ಟ್ ಅನ್ನು ಪಾಸ್ ಮಾಡಿದಾಗ ಆ ಆ್ಯಕ್ಟು ಈ ಒಂದು ರೀಸನ್ಗಳ ಮೇಲೆ ಅಪ್ಲೈ ಆಗಬೇಕಾದ್ರೆ ಪ್ರೆಸಿಡೆಂಟ್ ಅಥವಾ ರಾಜ್ಯಪಾಲರಿಂದ ಅನುಮೋದನೆಯನ್ನು ಪಡ್ಕೊಂಡಿರಬೇಕು. ಒಂದು ವೇಳೆ ರಾಜ್ಯಪಾಲರು ಅಥವಾ ರಾಷ್ಟ್ರಪತಿ ಅವರು ಅನುಮೋದನೆಯನ್ನು ಕೊಡಲಿಲ್ಲ ಅಂದರೆ ಆ ಒಂದು ಆ್ಯಕ್ಟ್ ಅನ್ನು ಏನಾಗುತ್ತೆ ಅಪ್ಲೈ ಈ ಒಂದು ರೀಸನ್ಗಳಿಗೆ ಆಗಲ್ಲ. ಸೊ ಈ ಥರ ಅಧಿಕಾರಗಳು ಈ ಒಂದು 6ನೇ ಶೆಡ್ಯೂಲ್ ಕೊಟ್ಟಿದ್ದಾರೆ. 6ನೇ ಶೆಡ್ಯೂಲ್ ಮುಖಾಂತರ ನಾವು ಪ್ರತಿಯೊಂದು ಡಿಸ್ಟ್ರಿಕ್ಟ್ಗಳಲ್ಲಿ ಏನು ಮಾಡ್ಬೋದು, ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನು ರಚನೆ ಮಾಡ್ಬೋದು, ಡಿಸ್ಟ್ರಿಕ್ಟ್ ಆಟೋನಮಸ್ ಡಿಸ್ಟ್ರಿಕ್ಟ್ಗಳನ್ನು ಮಾಡಿ ಅದರ ಮೂಲಕ ಒಂದು ಕೌನ್ಸಿಲನ್ನು ರಚನೆ ಮಾಡ್ಬೋದು. ಅದರಲ್ಲಿ ಟೋಟಲ್ ಆಗಿ 30 ಜನ ಸದಸ್ಯರಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಹಾಗೆ ಈಗ ಏನು ಮಾಡಿದ್ದಾರೆ 6ನೇ ಶೆಡ್ಯೂಲನ್ನು ಅರುಣಾಚಲ್ ಪ್ರದೇಶದಲ್ಲಿ ತರೋಗೋಸ್ಕರ ಅರುಣಾಚಲ್ ಪ್ರದೇಶದ ಅಸೆಂಬ್ಲಿ ಏನು ಮಾಡಿದೆ, ಒಂದು ರೆಸೊಲ್ಯೂಷನ್ನ ಇವಾಗ ಹೊರಡಿಸಿದೆ. ಸೊ ಇನ್ನು ಮುಂದೆ ಏನಾಗುತ್ತೆ ಅದು ಪ್ರೊಸೆಸ್ ಎಲ್ಲ ಆಗಿ ಕಂಪ್ಲೀಟ್ ಪ್ರೊಸೆಸ್ ಆಗಿ ಅದು ಒಂದು ಆ್ಯಕ್ಟ್ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ನಾವು ನೋಡ್ಬೋದು. ಬಟ್ ಸದ್ಯಕ್ಕೆ ನ್ಯೂಸ್ ಇದೆ ಅಂದರೆ ಒಂದು ರೆಸೊಲ್ಯೂಷನ್ ಪಾಸ್ ಆಗಿದೆ ಅಂತ ಒಂದು ನ್ಯೂಸ್ ಇದೆ. ಸೊ ಹಾಗಾಗಿ ಈ 6ನೇ ಶೆಡ್ಯೂಲ್ ಬಗ್ಗೆ ನಾವು ಡೀಟೇಲ್ ಆಗಿ ಇಲ್ಲಿ ತಿಳ್ಕೊಂಡಿದ್ವಿ. ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ವಿಷಯ. ಸಪೋಸ್ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಆದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.